ನಾನು ಎಪಿಕೆಎಸ್ ಆರ್ಗಾನಿಕ್ಸ್ ಉತ್ಪನ್ನಗಳನ್ನು ಯೂಟ್ಯೂಬ್ನಲ್ಲಿ ಬಳಸುತ್ತಿದ್ದೇನೆ. ಇಲ್ಲಿಯವರೆಗೆ ನಾನು ಅವುಗಳನ್ನು 2 ಬಾರಿ ಬಳಸಿದ್ದೇನೆ. ನಾನು ಸಾಮಾನ್ಯವಾಗಿ ಕೃಷಿ ಮಾಡುತ್ತಿದ್ದಾಗ 50 ಸೆಂಟ್ಸ್ ಭೂಮಿಯಲ್ಲಿ 10 ಚೀಲಗಳಿಗಿಂತ ಹೆಚ್ಚು ಅಕ್ಕಿ ಸಿಗುತ್ತಿರಲಿಲ್ಲ. ಆದರೆ ಎಪಿಕೆಎಸ್ ಆರ್ಗಾನಿಕ್ಸ್ ಉತ್ಪನ್ನಗಳನ್ನು ಬಳಸಿದ ನಂತರ ನನಗೆ 15 ಚೀಲಗಳಿಗಿಂತ ಹೆಚ್ಚು ಅಕ್ಕಿ ಸಿಕ್ಕಿತು. ಇದು ನನಗೆ ಹೆಚ್ಚುವರಿ 5 ಚೀಲಗಳನ್ನು ನೀಡಿತು. ನಾನು ಈ ಉತ್ಪನ್ನವನ್ನು ಬಳಸುವುದನ್ನು ಮುಂದುವರಿಸುತ್ತೇನೆ. ನನಗೆ ಉತ್ತಮ ಇಳುವರಿ ಸಿಗುತ್ತಿದೆ. ನಾನು ತುಂಬಾ ತೃಪ್ತಿ ಹೊಂದಿದ್ದೇನೆ. ಎಲ್ಲಾ ಉತ್ಪನ್ನಗಳು ಅತ್ಯುತ್ತಮವಾಗಿವೆ. ಅವುಗಳ ಮೂಲಕ ಪಡೆದ ಇಳುವರಿಯೂ ಅತ್ಯುತ್ತಮವಾಗಿದೆ. ಎಲ್ಲರೂ ಸಾವಯವ ಕೃಷಿಯತ್ತ ಬರಬೇಕು. ನಮಸ್ಕಾರ, ನನ್ನ ಹೆಸರು ಜಯವೇಲು. ನಾನು ವೆಲ್ಲೂರು ಜಿಲ್ಲೆಯಲ್ಲಿ ವಾಸಿಸುತ್ತಿದ್ದೇನೆ. ಈ ಹಿಂದೆ ನಾನು ಯೂರಿಯಾ, ಪೊಟ್ಯಾಷ್ ಮತ್ತು ಇತರ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಕೃಷಿ ಮಾಡುತ್ತಿದ್ದೆ. ಈಗ ನಾನು 4 ವರ್ಷಗಳಿಂದ ಸಾವಯವ ಕೃಷಿಗೆ ಬದಲಾಯಿಸಿದ್ದೇನೆ. ಸಾವಯವ ಕೃಷಿ ಮಾಡಿದ ನಂತರವೂ ನನಗೆ ಭಾಗಶಃ ತೃಪ್ತಿಯಿತ್ತು. ಅದರ ನಂತರ ನಾನು ಎಪಿಕೆಎಸ್ ಆರ್ಗಾನಿಕ್ಸ್ ಅನ್ನು ಯೂಟ್ಯೂಬ್ನಲ್ಲಿ ವೀಕ್ಷಿಸಿದೆ ಮತ್ತು ಅದರ ಉತ್ಪನ್ನಗಳನ್ನು ಬಳಸಲು ಪ್ರಾರಂಭಿಸಿದೆ. ನಾನು ಇಲ್ಲಿಯವರೆಗೆ 2 ಬಾರಿ ಬಳಸಿದ್ದೇನೆ. ಮೊದಲು ನಾನು ಅದನ್ನು ಭತ್ತದ ಬೆಳೆಗೆ ಬಳಸಿದ್ದೇನೆ. ನಂತರ ನಾನು ಅದನ್ನು ಮೆಣಸಿನಕಾಯಿ ಬೆಳೆಗೆ ಬಳಸಿದೆ. ಈಗ ನಾನು ಮತ್ತೆ ಭತ್ತವನ್ನು ನಾಟಿ ಮಾಡಿ ಕೃಷಿ ಮಾಡುತ್ತಿದ್ದೇನೆ. ಅಭಿಮಾನ್ ನೀಡಿದ 15 ದಿನಗಳ ನಂತರ ನಾನು ಮತ್ತೆ ಅಭಿಮಾನ್ ನೀಡಬೇಕು. ಅದರ ನಂತರ ಇನ್ನೊಂದು 15 ದಿನಗಳ ನಂತರ ನಾನು ಓರ್ಬಿಕ್ಸ್ ನೀಡಬೇಕು. ಆರ್ಪಿಕ್ಸ್ ಸಸ್ಯದ ಬೆಳವಣಿಗೆಗೆ ಬಹಳಷ್ಟು ಸಹಾಯ ಮಾಡುತ್ತದೆ. ಇದನ್ನು 2 ಬಾರಿ ನೀಡಬೇಕು. ಮಾನ್ಸೂನ್ ಆರಂಭದ ಸಮಯದಲ್ಲಿ FL77 ಅನ್ನು 2 ಬಾರಿ ಅನ್ವಯಿಸಬೇಕು. ಎಪಿಕೆಎಸ್ ಆರ್ಗಾನಿಕ್ಸ್ನ ಎಲ್ಲಾ ಉತ್ಪನ್ನಗಳು ಅತ್ಯುತ್ತಮವಾಗಿವೆ. ಅವುಗಳ ಮೂಲಕ ಪಡೆಯುವ ಇಳುವರಿಯೂ ಅತ್ಯುತ್ತಮವಾಗಿದೆ. ಎಲ್ಲರೂ ನೈಸರ್ಗಿಕ ಕೃಷಿಯತ್ತ ಬರಬೇಕು. ಭತ್ತ ನಾಟಿ ಮಾಡಿದ 7ನೇ ದಿನ ಅಭಿಮಾನ್ ಔಷಧವನ್ನು ಬಳಸುತ್ತಿದ್ದೇನೆ. ಇಳುವರಿಯ ಬಗ್ಗೆ ಹೇಳುವುದಾದರೆ, ನಾನು ಸಾಮಾನ್ಯವಾಗಿ ಕೃಷಿ ಮಾಡುತ್ತಿದ್ದಾಗ 50 ಸೆಂಟ್ಸ್ ಭೂಮಿಯಲ್ಲಿ 10 ಕಟ್ಟುಗಳಿಗಿಂತ ಹೆಚ್ಚು ಇಳುವರಿ ಪಡೆಯಲು ಸಾಧ್ಯವಾಗಲಿಲ್ಲ. ಆದರೆ ಎಪಿಕೆಎಸ್ ಆರ್ಗಾನಿಕ್ಸ್ ಉತ್ಪನ್ನಗಳನ್ನು ಬಳಸಿದ ನಂತರ ನನಗೆ 15 ಕಟ್ಟುಗಳಿಗಿಂತ ಹೆಚ್ಚು ಇಳುವರಿ ಸಿಗುತ್ತಿದೆ. ಇದರಿಂದಾಗಿ ನನಗೆ ಹೆಚ್ಚುವರಿಯಾಗಿ 5 ಕಟ್ಟುಗಳ ಇಳುವರಿ ಸಿಕ್ಕಿದೆ. ನಾನು ಇದನ್ನು ಬಳಸುವುದನ್ನು ಮುಂದುವರಿಸಲಿದ್ದೇನೆ. ನನಗೆ ಉತ್ತಮ ಇಳುವರಿ ಸಿಗುತ್ತಿದೆ. ನನಗೆ ತುಂಬಾ ತೃಪ್ತಿಯಿದೆ.